ಹಾಯ್, ಸೆಕೆಂಡ್ PUC ಪ್ರಾಕ್ಟಿಕಲ್ ಎಕ್ಸಾಮ್ ನಡೀತಾ ಇದೆ. ಫೆಬ್ರವರಿ 14ಗೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದು ಕಂಪ್ಲೀಟ್ ಕೂಡ ಆಗುತ್ತೆ. ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೆದಂತಹ ವಿದ್ಯಾರ್ಥಿಗಳು 1-2 ಸಬ್ಜೆಕ್ಟ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಿದ್ದಾರೆ. ಕೆಲವರದು ಈ 3 ಸಬ್ಜೆಕ್ಟ್ ನ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆಗಿದೆ. ಅವರು ಈ ಪ್ರಾಕ್ಟಿಕಲ್ ಎಕ್ಸಾಮ್ ಇವ್ಯಾಲ್ಯೂಯೇಷನ್ ಯಾವಾಗ ಆಗುತ್ತೆ, ರಿಸಲ್ಟ್ ಯಾವಾಗ, ಎಲ್ಲಿ ಚೆಕ್ ಮಾಡೋದು, ನಂತರ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಕೆಲವು ಮಿಸ್ಟೇಕ್ಸ್ ಮಾಡ್ಬಿಟ್ಟಿದ್ದೀವಿ, ಎಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ, ಈ ರೀತಿಯ ಕ್ವಶನ್ಸ್ ಅನ್ನ ಕೇಳಿದ್ರು. ಸೊ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಅನ್ನ ಕೊಡ್ತಾ ಇದ್ದೀನಿ. ಮೊದಲಾಗಿ ಈಗ ಒಬ್ಬ ಸ್ಟೂಡೆಂಟ್ ಮೆಸೇಜ್ ಮಾಡಿದ್ರು ನನಗೆ, ಈ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಒಂದು ಪ್ರೋಗ್ರಾಮ್ ಅನ್ನ ಕರೆಕ್ಟ್ ಆಗಿ ಬರೆಯೋದಕ್ಕೆ ಆಗಿಲ್ಲ, ಎಷ್ಟು ಮಾರ್ಕ್ಸ್ ಕೊಡಬಹುದು ನನಗೆ ಅಂತ ಅವ್ರಿಗೆ ಕೇಳ್ದೆ. ಆಮೇಲೆ ನಾನು ಎಕ್ಸಿಕ್ಯೂಟ್ ಮಾಡಿದ್ರಾ, ಪ್ರೋಗ್ರಾಮ್ನ ರನ್ ಮಾಡಿದ್ರಾ ಅಂತ. ಕರೆಕ್ಟಾಗಿ ಆಗಿತ್ತು ಅಂತ ಹೇಳಿದ್ರು. ಈಗ 2 ಪ್ರೋಗ್ರಾಮ್ ಕೊಟ್ಟಿರ್ತಾರೆ, ಆ 2 ಪ್ರೋಗ್ರಾಮನ್ನು ಕರೆಕ್ಟಾಗಿ ಬರೆದ್ರೆ ನಿಮಗೆ 12 ಮಾರ್ಕ್ಸ್ ಸಿಗುತ್ತೆ. ಒಂದು ಪ್ರೋಗ್ರಾಮ್ಗೆ 6 ಮಾರ್ಕ್ಸ್ ಇರುತ್ತೆ. ಸೊ 2 ಪ್ರೋಗ್ರಾಮ್ ಕರೆಕ್ಟಾಗಿ ಬರೆದ್ರೆ ಅದಕ್ಕೆ 12 ಮಾರ್ಕ್ಸ್ ಸಿಗುತ್ತೆ. ನಂತರ 8 ಮಾರ್ಕ್ಸ್ ಆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿ ಔಟ್ಪುಟನ್ನು ತೋರಿಸ್ತಿರಲ್ಲ ಅದಕ್ಕಿರುತ್ತೆ. ಸೊ ಅವರಿಗೆ ನಾನು ಹೇಳಿದೆ ನಿಮಗೆ ಒಂದು 24 to 25 ಮಾರ್ಕ್ಸ್ ಸಿಗಬಹುದು ಅಂತ. ಸೊ ಇದೇ ರೀತಿ ನೀವು ಯಾವ ರೀತಿ ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿದಿರಾ ಅದ್ರ ಮೇಲೆ ಮಾರ್ಕ್ಸ್ ಅಲಾಟ್ ಆಗ್ತಾ ಹೋಗುತ್ತೆ. ನಂತರ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಮಾಡ್ತಾರಾ ಅಂತ ಕೇಳ್ತಾ ಇದ್ರು. ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಅನ್ನೋ ಕಾನ್ಸೆಪ್ಟೇ ಇರಲ್ಲ. ಓಕೆ, ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ನೀವು ಅಟೆಂಡ್ ಆದ್ರಿ ಅಂತಾನೆ, ಅದು ಜಸ್ಟ್ ಅಟೆಂಡ್ ಆದ್ರಿ ಹಾಗಿದ್ರೆ ನಿಮಗೆ 10 ಮಾರ್ಕ್ಸ್ ಸಿಗ್ತದೆ. ಯಾಕಂದ್ರೆ ಪ್ರಾಕ್ಟಿಕಲ್ ರೆಕಾರ್ಡ್ ಹಾಗೆ ಅಟೆಂಡೆನ್ಸ್ಗೆ 10 ಮಾರ್ಕ್ಸ್ ಸಿಕ್ಬಿಡುತ್ತೆ. ಅದ್ರ ನಂತರ ಈಗ ನೀವು ಆನ್ಸರ್ ಪೇಪರ್ ಮೇಲೆ ಏನೇನು ಬರೀತೀರಾ ಅದರಲ್ಲೂ ಕೂಡ ಮಾರ್ಕ್ಸ್ ಇರುತ್ತೆ. ನಂತರ ನೀವು ಜನರಲ್ ಆಗಿ ಹೇಳೋದಾದ್ರೆ ಎಕ್ಸಾಮನ್ನ ಅಟೆಂಡ್ ಆದ್ರೆ ಅಂತ ಹೇಳಿದ್ರೆ 30ಗೆ ಮಿನಿಮಮ್ 15 to 16 ಮಾರ್ಕ್ಸ್ ಅಂತೂ ನಿಮಗೆ ಸಿಕ್ಕೇ ಸಿಗುತ್ತೆ. ಅಂದ್ರೆ ಎಕ್ಸ್ಪೆರಿಮೆಂಟ್ ಅಷ್ಟು ಚೆನ್ನಾಗಿ ಮಾಡೇ ಇಲ್ಲ, ಏನೂ ಮಾಡಿಲ್ಲ ಅಂತ ಹೇಳಿದ್ರು ಕೂಡ, ನೀವು ಕೆಲವು ಡೀಟೇಲ್ಸ್ ಅಷ್ಟೇ ಬರೆದಿದ್ದೀನಿ ಹಾಗಿದ್ರು ಕೂಡ 15ರಿಂದ 16 ಮಾರ್ಕ್ಸ್ ನಿಮಗೆ ಸಿಕ್ಕೇ ಸಿಗುತ್ತೆ. ಓಕೆ, ನಂತರ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೆ. ಫೇಲ್ ಅನ್ನೋ ಕಾನ್ಸೆಪ್ಟ್ ಇರಲ್ಲ. ಈಗ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವುದಾದ್ರೂ ಕ್ಯಾಂಡಿಡೇಟ್ಗೆ ಆ ರೀತಿ ಆಗಲ್ಲ, ಬಟ್ ಯಾವುದಾದ್ರು ಕ್ಯಾಂಡಿಡೇಟ್ಗೆ 0 ಬಿದ್ದದ ಅಂತ ಹೇಳಿದ್ರು ಕೂಡ ಅವರು 70ಗೆ 35 ಅಥವಾ ಅದಕ್ಕಿಂತ ಜಾಸ್ತಿ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ಅವರು ಪಾಸ್ ಆಗಿಬಿಡ್ತಾರೆ. ಸೊ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಫೇಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅದ್ರ ನಂತರ ಈಗ ಪ್ರಾಕ್ಟಿಕಲ್ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದಾದ್ರೆ, ಈಗ 2 hours ಎಕ್ಸಾಮ್ ಆಗುತ್ತೆ, 1 hour ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ನಂತರ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ನಿಮ್ಮ ಎಕ್ಸಾಮ್ 2 hours ಏನಿರುತ್ತೆ ಅದು ಮುಗಿದ ತಕ್ಷಣ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಷನ್ ಕೂಡ ಕಂಪ್ಲೀಟ್ ಮಾಡ್ತಾರೆ. ಆ 1 hour ಗ್ಯಾಪ್ ಏನಿರುತ್ತೆ, 1 hour ಗ್ಯಾಪ್ ಅದ್ರೊಳಗಡೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಮಾಡಿ ಆನ್ಲೈನಲ್ಲಿ ನಿಮ್ಮ ಮಾರ್ಕ್ಸ್ ಎಂಟ್ರಿನೂ ಕೂಡ ಮಾಡಿ ಆಗಿರುತ್ತೆ. ಸರಿನಾ? ಅಂದ್ರೆ ನೆಕ್ಸ್ಟ್ ಬ್ಯಾಚ್ ಏನು ಸ್ಟಾರ್ಟ್ ಆಗುತ್ತೆ, ನಿಮ್ಮ ಬ್ಯಾಚ್ ಮುಗಿದು ನೆಕ್ಸ್ಟ್ ಬ್ಯಾಚ್ ಅದರ ಮೊದಲಿರುವಂತಹ 1 hour ಗ್ಯಾಪಲ್ಲಿದೆ ನಿಮ್ಮ ಆನ್ಸರ್ ಪೇಪರ್ ಇವ್ಯಾಲ್ಯೂಯೇಟ್ ಆಗಿ ಅದು ನಿಮ್ಮ ಮಾರ್ಕ್ಸ್ ಡೀಟೇಲ್ಸ್ ಏನಿದೆ ಅದರ ಆನ್ಲೈನ್ ಎಂಟ್ರಿ ಕೂಡ ಆಗಿ ಹೋಗಿರುತ್ತೆ. ಸೊ ಈ ರೀತಿ ಇರುತ್ತೆ. ಹಾಗೆ ರಿಸಲ್ಟ್ ಯಾವಾಗ ಚೆಕ್ ಮಾಡೋದು ನೀವು ಕೇಳೋದಾದ್ರೆ, ರಿಸಲ್ಟ್ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತಲ್ವಾ ಅದ್ರ ನಂತರನೇ ಚೆಕ್ ಮಾಡೋದಕ್ಕೆ ಆಗೋದು. ಅಂದ್ರೆ ಈಗ ಥಿಯರಿ ಎಕ್ಸಾಮ್ ಆಗುತ್ತೆ, ಥಿಯರಿ ಎಕ್ಸಾಮ್ ಆಗಿ ಒಂದು 15 to 20 days ನಂತರ ನಿಮ್ಮ ಫೈನಲ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಮೊದಲನೇ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಆ ರಿಸಲ್ಟ್ ಏನೋ ಅನೌನ್ಸ್ ಆಗುತ್ತೆ, ಅದರಲ್ಲೇ ಥಿಯರಿಗೆ ಈಗ ಎಕ್ಸಾಂಪಲ್ ಫಿಸಿಕ್ಸ್ಗೆ ಥಿಯರಿಗೆ ಇಂತಿಷ್ಟು 70ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ, 30ಗೆ ಇಂತಿಷ್ಟು ಮಾರ್ಕ್ಸ್ ಬಂದಿದೆ ಅಂತ ಕೊಟ್ಟಿರ್ತಾರೆ. ನಂತರ ಕೆಮಿಸ್ಟ್ರಿಗೂ ಕೂಡ ಹಾಗೆ ಬಯಾಲಜಿಗೂ ಕೂಡ ರಿಸಲ್ಟ್ ಈ ರೀತಿ ಅನೌನ್ಸ್ ಆಗುತ್ತೆ. ನಂತರ ಮಿನಿಮಮ್ ಎಷ್ಟು ಮಾರ್ಕ್ಸ್ ಬರ್ಬೋದು ಅಂತ ಕೇಳಿದ್ರೆ, ನೀವು ಎಕ್ಸ್ಪೆರಿಮೆಂಟನ್ನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ 30ಗೆ 30 ಆಲ್ಮೋಸ್ಟ್ ಎಲ್ರಿಗೂ 30ಗೆ 30ನೇ ಸಿಕ್ಕಿರುತ್ತೆ. ಈಗ ಅಕಸ್ಮಾತ್ಗೆ ಸ್ಮಾಲ್ ಮಿಸ್ಟೇಕ್ ಆಗಿದೆ, ಆನ್ಸರ್ ಪೇಪರ್ ಮೇಲೆ ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ, ಈಗ ಕನ್ಫರ್ಮೇಷನ್ ಟೆಸ್ಟ್ ಕರೆಕ್ಟಾಗಿ ಬರೆದಿಲ್ಲ ಅಂತಂದ್ರೆ ಅದಕ್ಕೆ 2 ಮಾರ್ಕ್ಸ್ ಆ ರೀತಿ ಕಟ್ ಮಾಡ್ತಾರೆ. ಸೊ ನನಗೆ ಗೊತ್ತಿರೋ ಮಟ್ಟಿಗೆ ನೀವು ಸಾಧಾರಣವಾಗಿ ಎಕ್ಸಾಮ್ ಬರೆದ್ರೂ ಕೂಡ 26 to 27 ಮಾರ್ಕ್ಸ್ ಸಿಕ್ಕಿರುತ್ತೆ. ಏನೂ ಬರ್ದಿಲ್ಲ ಅಂತಂದರೆ ಆ ಟೈಮಲ್ಲಿ ಈ ಒಂದು 15 to 16 ಮಾರ್ಕ್ಸ್ ಮಿನಿಮಮ್ ಸಿಗುತ್ತೆ. ನೀವು ಎಕ್ಸ್ಪೆರಿಮೆಂಟನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಕೂಡ, ಸ್ಟ್ರೈಕ್ಔಟ್ ಮಾಡಿದಿರಾ ಅಂದರೆ ಬರ್ದಿದ್ದನ್ನು ಏನಂತಾರೆ ಸ್ಟ್ರೈಕ್ಔಟ್ ಮಾಡಿದಿರಾ ಆರ್ತಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡಲ್ಲ. ನೀವು ಎಕ್ಸ್ಪೆರಿಮೆಂಟನ್ನು ಕರೆಕ್ಟಾಗಿ ಬರೆದು ಅಂದರೆ ಕರೆಕ್ಟಾಗಿ ಮಾಡಿ ಆನ್ಸರ್ ಪೇಪರಲ್ಲಿ ಕರೆಕ್ಟಾಗಿ ಬರೆದಿದ್ರೆ ಅದಕ್ಕೆ ಫುಲ್ ಮಾರ್ಕ್ಸ್ 30ಗೆ 30ನೇ ಸಿಕ್ಕಿರುತ್ತೆ. ಸೊ ಇದಿಷ್ಟು ವಿಷಯ ಮತ್ತು ಡೌಟ್ ಇದ್ದರೆ ಕಾಡ್ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.